ಆನೇಕಲ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಕೇಸ್ ಸಂಬಂಧಪಟ್ಟಂತೆ ಇಂದು ವಿಚಾರಣೆಗೆ ಹಾಜರಾಗ್ತಾರಾ ತೆಲುಗು ನಟಿ ಹೇಮಾ. ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಸಿಸಿಬಿ ನೋಟಿಸ್ ಜಾರಿ ಮಾಡಿದೆ. ಸಿಸಿಬಿ ಕಚೇರಿಗೆ ಹಾಜರಾಗುವಂತೆ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಟಿ ಹೇಮಾ ಸೇರಿ 8 ಮಂದಿ ಡ್ರಗ್ಸ್ ಪೆಡ್ಲಿಂಗ್ ಮಾಡಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. 8 ಜನರಿಗೆ ಖುದ್ದು ಹಾಜರಾಗುವುದಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಿಸಿಬಿ. ಆಂಧ್ರದ ಕೆಲ ರಾಜಕಾರಣಿಗಳ ಮಕ್ಕಳಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ನೋಡಿ, ಈ ಒಂದು ಪಾರ್ಟಿಯಲ್ಲಿ ಹೇಮಾ ಅವರು ಕೂಡ ಪೆಡ್ಲರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದಷ್ಟು ಡ್ರಾಮಾಗಳನ್ನ ಕೂಡ ಮಾಡಿದ್ರು. ನಾನು ಯಾವುದೇ ಪಾರ್ಟಿಯಲ್ಲಿ ಹೋಗಿಲ್ಲ, ನಾನು ಫಾರ್ಮ್ ಹೌಸ್ ಅಲ್ಲಿ ಚಿಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದಷ್ಟು ವಿಡಿಯೋಗಳನ್ನ ಕೂಡ ಹರಿಬಿಟ್ಟಿದ್ರು ಹೇಮಾ ಅವರು. ಆದ್ರೆ ಇದೆಲ್ಲದರ ಬಗ್ಗೆ ಸುಳ್ಳು ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಪೊಲೀಸ್ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಂತಹ ಬೆನ್ನಲ್ಲೇ ಇದೀಗ ಇವತ್ತು ಹಾಜರಾಗ್ತಾರಾ ಹೇಮಾ ವಿಚಾರಣೆಗೆ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಕಾಡುವಂಥದ್ದು. ನಾನು ಎಲ್ಲೂ ಹೋಗಿಲ್ಲ, ನಾನು ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ, ಚಿಲ್ ಮಾಡ್ತಾ ಇದ್ದೀನಿ, ಇದೆಲ್ಲ ಸುಳ್ಳು ಸುದ್ದಿ ಅನ್ನುವಂತಹ ಮೂಲಕ ವಿಡಿಯೋ ಮಾಡೋದರ ಮೂಲಕ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಆದರೆ ರೇವ್ ಪಾರ್ಟಿಯಲ್ಲಿ ಹೇಮಾ ಅವರು ಹಾಜರಾಗಿದ್ರು ಅನ್ನೋದು ಖಚಿತಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಹಾಗಾದ್ರೆ ಹೇಮಾ ಅವರು ಹೇಗೆ ಹೊರಗಡೆ ಹೋದ್ರು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ 8 ಜನರ ಮೇಲೆ ಪೆಡ್ಲಿಂಗ್ ಮಾಡಿರುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅದರಲ್ಲಿ ಹೇಮಾ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ನಾಗರಾಜ್, ಮೊದಲಿಗೆ ನಟಿ ಹೇಮಾ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಒಟ್ಟು 8 ಮಂದಿ ಡ್ರಗ್ಸ್ ಪೆಡ್ಲಿಂಗ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೆಲ್ಲ ಸುಳ್ಳು ಸುದ್ದಿ ಅನ್ನುವಂತಹ ಮೂಲಕ ವಿಡಿಯೋ ಮಾಡೋದರ ಮೂಲಕ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಆದ್ರೆ ರೇವ್ ಪಾರ್ಟಿಯಲ್ಲಿ ಹೇಮಾ ಅವರು ಹಾಜರಾಗಿದ್ರು ಅನ್ನೋದು ಖಚಿತಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಹಾಗಾದ್ರೆ ಹೇಮಾ ಅವರು ಹೇಗೆ ಹೊರಗಡೆ ಹೋದ್ರು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ 8 ಜನರ ಮೇಲೆ ಪೆಡ್ಲಿಂಗ್ ಮಾಡಿರುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅದರಲ್ಲಿ ಹೇಮಾ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ನಾಗರಾಜ್, ಮೊದಲಿಗೆ ನಟಿ ಹೇಮಾ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಒಟ್ಟು 8 ಮಂದಿ ಡ್ರಗ್ಸ್ ಪೆಡ್ಲಿಂಗ್ ಮಾಡಿರೋದು ಇಲ್ಲಿ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಅದರಲ್ಲಿ ಹೇಮಾ ಅವರ ಹೆಸರು ಕೂಡ ಇದೆಯಾ? ಇನ್ನು ಎಷ್ಟು ಜನರ ಬಂಧನ ಆಗುವಂತಹ ಸಾಧ್ಯತೆ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಏನು ಹೆಬ್ಬಗೋಡಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ 103 ಜನರನ್ನ ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಚೆಕ್ ಮಾಡಿದಾಗ 87 ಜನರು ಒಂದು ಡ್ರಗ್ಸ್ ಅನ್ನ ಸೇವನೆ ಮಾಡಿರೋದ್ರ ಬಗ್ಗೆ ಒಂದು ಡ್ರಗ್ಸ್ ಸ್ಯಾಂಪಲ್ ನಲ್ಲಿ ಬಹಿರಂಗ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅದರಲ್ಲಿ ಒಂದಷ್ಟು ವೆರಿಫಿಕೇಶನ್ ಮಾಡುತ್ತೆ ಸಿಸಿಬಿ ಅಧಿಕಾರಿಗಳು. ಯಾರಿಗೆ ಈ ಹಿಂದಿನಿಂದ ಒಂದು ಡ್ರಗ್ಸ್ ಸೇವನೆಯ ಒಂದು ಚಟ ಇದೆ, ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಜೊತೆಗೆ ಡ್ರಗ್ಸ್ ರೇವ್ ಪಾರ್ಟಿಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ರು, ಅವರ ಆಯ್ದ ಒಂದು 8 ಜನರಿಗೆ ಸಿಸಿಬಿ ಅಧಿಕಾರಿಗಳು ಮೊದಲ ಹಂತದಲ್ಲಿ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಅದರಲ್ಲಿ ನಟಿ ಹೇಮಾ ಅಲ್ಲಿ ಒಂದು ರೇವ್ ಪಾರ್ಟಿ ನಡೀತಾ ಇದ್ದಂತ GR ಫಾರ್ಮ್ ಹೌಸ್ ನಲ್ಲಿ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡಿ ಮಾಧ್ಯಮಗಳು ಮತ್ತೆ ಪೊಲೀಸರ ದಿಕ್ಕು ತಪ್ಪಿಸುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಅವರು ಪಾಸಿಟಿವ್ ಆಗಿದೆ. ಜೊತೆಗೆ ಅವರು ರೆಗ್ಯುಲರ್ ಆಗಿ ಈ ರೀತಿಯ ರೇವ್ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಇವತ್ತು 11 ಗಂಟೆಯಷ್ಟರಲ್ಲಿ ವಿಚಾರಣೆಗೆ ಬಂದು ಹಾಜರಾಗಿ ಸಿಸಿಬಿ ಕಚೇರಿಯಲ್ಲಿ ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಆದ್ರೆ ಅವರು ಬರೋದ್ರ ಬಗ್ಗೆ ಬಹುತೇಕ ಡೌಟ್ ಇದೆ. ಯಾಕಂತಂದ್ರೆ ಅವರಿಗೆ ನೋಟಿಸ್ ಜಾರಿ ಮಾಡಿದ್ಮೇಲೆ ಸಾಕಷ್ಟು VVIPಗಳು ಮತ್ತೆ ಪ್ರಭಾವಿ ರಾಜಕಾರಣಿಗಳು ಸಿಸಿಬಿಗೆ ಕರೆಯನ್ನ ಮಾಡಿ ಒತ್ತಡವನ್ನು ಹಾಕ್ತಾ ಇರೋದ್ರ ಬಗ್ಗೆಯೂ ಸಹ ಸಿಸಿಬಿಯಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರು ಇವತ್ತು ವಿಚಾರಣೆಗೆ ಬರೋದು ಬಹುತೇಕ ಡೌಟ್. ಜೊತೆಗೆ ಅವರ ಪರ ವಕೀಲರನ್ನ ಇಲ್ಲಿಗೆ
ಕಳಿಸುವ ಸಾಧ್ಯತೆ ಇದೆ ಅಂತ ಕೂಡ ಈ CCB ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಅವರು ಇವತ್ತು ವಿಚಾರಣೆಗೆ ಬಂದಿಲ್ಲ ಅಂದರೆ 2ನೇ ನೋಟಿಸನ್ನು ಇವತ್ತು ಸಂಜೆಯೇ ನಾವು ಜಾರಿ ಮಾಡ್ತೀವಿ ಅಂತೇಳಿ CCB ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ 8 ಜನರ ಒಂದು ವಿಚಾರಣೆ ಮುಗಿದ ಬಳಿಕ ಜೊತೆಗೆ ಅವರು ವಿಚಾರಣೆಗೆ ಬಂದಿಲ್ಲ ಅಂದರೂ ಇವತ್ತು ಮತ್ತಷ್ಟು ಜನರಿಗೆ ಒಂದು ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ. ಒಟ್ಟು 86 ಜನರು ಏನು ಈ ಒಂದು ಬ್ಲಡ್ ಸ್ಯಾಂಪಲ್ನಲ್ಲಿ ಡ್ರಗ್ಸ್ ಸೇವನೆ ಮಾಡಿರೋದು ಪತ್ತೆಯಾಗಿದ್ದು ಇವರೆಲ್ಲರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆದರೆ ಪ್ರಾಥಮಿಕವಾಗಿ 8 ಜನರನ್ನ ಏನು ಒಂದು CCB ಐಡೆಂಟಿಫೈ ಮಾಡಿದೆ, ಇವರು ಸಾಕಷ್ಟು ಪಾರ್ಟಿಗಳಲ್ಲಿ ಮತ್ತೆ ಸಾಕಷ್ಟು ಡ್ರಗ್ ಆಕ್ಟಿವಿಟಿಗಳಲ್ಲಿ ತೊಡಗಿಕೊಂಡಿರೋ ಅನುಮಾನ ಇರುವಂಥದ್ದು. ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಶಿಕ್ಷಕರ ನೇಮಕಾತಿಗೆ ಸೆಕ್ಯೂರಿಟಿ ಸಂಸ್ಥೆಗೆ ಟೆಂಡರ್ ಅನ್ನ ಕೊಡಲಾಗಿದೆಯಾ